ಶನಿವಾರಕ್ಕೆ ಸ್ವಾಗತವನ್ನು ಕೋರ್ತಾ ಈ ತಿಂಗಳ ಒಂದು ಕಾರ್ಯಕ್ರಮದ ವಿಷಯ ಮಾದಕ ವಸ್ತುಗಳ ದುರುಪಯೋಗ. ಯಾವ ರೀತಿ ನಡ್ಕೊಳ್ತಾರೆ, ಆ ಮಾದಕ ವ್ಯಸನಗಳಿಂದ ಹೊರ ಬರೋದು ಜೀವನದಲ್ಲಿ ತುಂಬಾನೇ ಕಷ್ಟ. ಅದಕ್ಕೇನೆ ಮುಂಚೆನೆ ನಾವೇನ್ ಮಾಡ್ಬೇಕು, ಜಾಗೃತರಾಗಬೇಕು ಅನ್ನೋ ಉದ್ದೇಶದಿಂದ ಈ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದು ಸಾಕೋಲಿ ಬುದ್ಧಿಮತ್ತೆಗೆ ಹೋಗು, ನೀನೆ ದೊಡ್ಡರಾಗು. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಎಂದರೆ ಮತ್ಯ. ಕೆಲವು ವರ್ಷಗಳ ನಂತರ ಕೆಟ್ಟ ಚಟಗಳಿಂದ ಈ ತರ ಕೇಳಬಾರದು, ಹಾಕಬಾರದು, ಬ್ಲೀಚಿಂಗ್ ಪೌಡರ್ ಅನ್ನು ಎಲ್ಲರೂ ದುಷ್ಟರಿಂದ ದೂರ ಇರಿ. ಈ ದಿನ ನಾನು ನಿಮಗೆ ಕೆಲವು ಪ್ರಮುಖ ಅಂಶಗಳನ್ನು ತಿಳಿಸ್ತೀನಿ. ಅದೇನೆಂದ್ರೆ ಮಾದಕ ವಸ್ತುಗಳ ಸೇವನೆ ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ತೀನಿ. ಸಿಗರೇಟ್, ಬೀಡಿ, ತಂಬಾಕು, ಮದ್ಯಪಾನ, ಗುಟ್ಕಾ ಇತ್ಯಾದಿಗಳು. ಅದನ್ನ ನೀವು ಕುಡಿಯೋದ್ರಿಂದ ಲಿವರ್ ಡ್ಯಾಮೇಜ್ ಆಗಿ ನಿಮ್ಮ ಬುದ್ಧಿಶಕ್ತಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಬಿಸಿಬಿಡಿನ ಕುಡಿಯಲ್ಲ. ವ್ಯಸನ ಮುಕ್ತ ನಾಡಿನತ್ತ ನಮ್ಮ ನಡಿಗೆಯು ಸಾಗಬೇಕಿದೆ, ಜಯಿಸಬೇಕಿದೆ. ಒಳಿತನು ಬಯಸಿ ಅರಿಯಬೇಕಿದೆ. ನಮ್ಮ ನಾಳೆಗೆ ಹಿಂದೆ ಯೋಚಿಸಿ ಮಾದಕ ಬಲೆಯಿಂದ ನಮ್ಮನೆ ಕಾಯಬೇಕಿದೆ. ನಮ್ಮ ನಾಳೆಗೆ ಹಿಂದೆ ಲೈಫ್ ಶಾರ್ಟ್ ಇರಲಿ, ಸ್ವೀಟ್ ಬ್ಯಾಡ ಗುರು, ಡ್ರಗ್ಸ್ ಡೇ ಅಂಡ್ ನೈಟ್. ಬೆಂಡು ಎತ್ತು ತೀನಿ ಸಿಕ್ರೆ ನೋಡು ವನವಾಸ. ಬೇಡ 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 ಡ್ರಗ್ಸು ಸವಾಸ. ಬೆಂಡು ಎತ್ತು ತೀನಿ ಸಿಕ್ರೆ ನೋಡು ವನವಾಸ. ಲೈಫ್ ಶಾರ್ಟ್ ಇರಲಿ, ಸ್ವೀಟ್ ಕೇಳುತ್ತೈತೆ, ಮದ್ಯ ಹೇಳುತ್ತೈತೆ, ನಿನ್ನ ಸಾವು ಖಚಿತ. ಹೇಳ್ರಿ, ತಂಬಾಕು ಹೇಳುತ್ತೈತೆ, ಮದ್ಯ ಹೇಳುತ್ತೈತೆ, ನಿನ್ನ ಸಾವು ಖಚಿತ. ವಸ್ತು ಅಂದರೆ ಏನು ಅಂತ ನಾವು ತಿಳ್ಕೋಬೇಕು. ಮಾದಕ ವಸ್ತು ಅಂದರೆ ನಮ್ಮ ಮೆದುಳು ಮತ್ತು ಶರೀರ ಹಾಗೂ ನರಮಂಡಲದ ಮೇಲೆ ತೀವ್ರವಾದಂಥ ಪರಿಣಾಮವನ್ನು ಬೀರುವಂತಹ ವಸ್ತುಗಳೇನಿರುವಲ್ಲ, ಇವುಗಳನ್ನು ನಾವು ಮಾದಕ ವಸ್ತುಗಳು ಅಂತ ಕರಿತೀವಿ. ಅದನ್ನ ನಾವು ಮೊದಲು ನಮ್ಮ ಕಣ್ಣಿಗೆ ಕಾಣದಂಗೆ ಹೊರಗಡೆ ತೆಗೆದಾಕ್ಬೇಕು ಅನ್ನೋ ಜ್ಞಾನ ನಿಮ್ಗೆ ಬರಬೇಕು. ಅದಕ್ಕೋಸ್ಕರ ಇವನ್ನೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರೋದು.